ಲಡ್ಡು, ಇವತ್ತೇನು ಕೆಲಸ ಇಟ್ಕೋಬೇಡ. ನೀನ್ ನನ್ನ ಜೊತೆ ಆಚೆ ಬರ್ತಿದ್ಯಾ? ಆಚೆನಾ? ಯಾಕೆ ಬರೋದಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಬರ್ತೀನಿ. ಸರಿ, ರೆಡಿ ಆಗೋಗು. ಹೋಗು. ವಾಟ್ ಇಸ್ ದಿಸ್ ಅನು? ಏನ್ ನಡೀತು ನಿನ್ನೆ? ಫಸ್ಟ್ ನೈಟ್. ಶಡಪ್ ಅನು. ಅಮ್ಮನ ಹತ್ರ ಸುಳ್ಳು ಹೇಳಕ್ ಕಲ್ತಿದೀಯಾ? ನಿನ್ನೆ ನೀವು 3 ಜನ ಒಂದೇ ರೂಮಲ್ಲಿ ಇದ್ದಿದ್ದನ್ನ ನಾನು ನೋಡಿದ್ದೀನಿ. ಗೊತ್ತಿದ್ದು ಕೇಳ್ತಿದ್ಯಲ್ಲ ಮಾಮ್. ಅದಕ್ಕೆ ಕೇಳ್ತಿರೋದು, ಹೇಳು ಏನಾಯ್ತು? ಏನೂ ಆಗಿಲ್ಲ ಮಾಮ್. ಕೆಲವೊಂದ್ಸಲಿ ನಾವ್ ಅನ್ಕೊಂಡಿದ್ ಏನೂ ಆಗಲ್ಲ. ಪರಿಸ್ಥಿತಿಗೆ ನಾವೇ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಪರಿಸ್ಥಿತಿನ ಕೈಲಾಗದೆ ಇರೋರು ಮಾತಾಡೋ ಮಾತಿದು. ಪರಿಸ್ಥಿತಿನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ನೀನ್ ಯಾಕೋ ಬರ್ತಾ ಬರ್ತಾ ಕಾಂಪ್ರಮೈಸ್ ಮಾಡ್ಕೋತಾ ಇದ್ಯಾ ಅಂತ ಅನಿಸ್ತಾ ಇದೆ ಅನು. ನೋಡು, ಲಡ್ಡುಗೂ ನಿನಗೂ ಯಾವತ್ತೂ ಕಂಪೇರ್ ಮಾಡ್ಕೊಂಡ್ಲೇಬೇಡ. ನೀವಿಬ್ರು ಒಂದೇ ಅಲ್ಲ. ನೀವಿಬ್ರು ಒಬ್ಬನ್ನೇ ಮದ್ವೆ ಆಗಿರ್ಬೋದು, ಆದ್ರೆ ನಿನಗೂ ಅವಳಿಗೂ ತುಂಬಾ ವ್ಯತ್ಯಾಸ ಇದೆ. ಐ ನೋ ಮಾಮ್. ಲಡ್ಡುನ ನಾನು ಯಾವತ್ತೂ ನನ್ನ ಜೊತೆ ಕಂಪೇರ್ ಮಾಡ್ಕೊಂಡಿಲ್ಲ. ಆದ್ರೆ ಅವಳನ್ನ ಕೀಳಾಗಿ ನೋಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಅವಳನ್ ಮಾತ್ರ ಅಲ್ಲ, ನಾನು ಯಾರನ್ನೂ ಕೀಳಾಗಿ ನೋಡಿಲ್ಲ. ಮನುಷ್ಯರಂದ್ಮೇಲೆ ಎಲ್ರು ಒಂದೇ ಅಲ್ವಾ ಮಾಮ್? ಭಾಷಣ ಬಿಗಿಬಿಡ ಅನ್ನು. ಮನುಷ್ಯರೆಲ್ಲ ಒಂದೇ ಅನ್ನೋ ಹಾಗಿದ್ದಿದ್ರೆ ಈ ಪ್ರಪಂಚ ಇವತ್ತು ಹೀಗಿರ್ತಾ ಇರ್ಲಿಲ್ಲ. ಪ್ರಪಂಚದ ಬಗ್ಗೆ ನಂಗೆ ಚಿಂತೆ ಇಲ್ಲ ಮಾಮ್. ಲಡ್ಡು ನನ್ನ ಫ್ರೆಂಡ್. ಅವಳಿಗೆ ಕೊಡ್ಬೇಕಾಗಿರೋ ಗೌರವನ ನಾನು ಕೊಟ್ಟೇ ಕೊಡ್ತೀನಿ. ಆದ್ರೆ ಪ್ರೀತಿ ವಿಷಯ ಅಂತ ಬಂದ್ರೆ ಶೌರ್ಯನ್ ಪ್ರೀತಿ ನನ್ಗೆ ಮೊದಲು ಸಿಗ್ಬೇಕು. ಗುಡ್. ಆದ್ರೆ ನಾನು ಯಾವಾಗ್ಲೂ ಕಾಂಪ್ರಮೈಸ್ ಆಗಲ್ಲ. ಸದ್ಯ ಇಷ್ಟಾದ್ರೂ ನಿನ್ ತಲೆನಿದೆಯಲ್ಲ. ಎಸ್ ಮಾಮ್. ಶೌರ್ಯ ನನ್ನ ಲೈಫ್. ಅವನು ನಾನು ಯಾವತ್ತೂ ಬಿಟ್ಕೊಡಲ್ಲ. ಅವ್ನಿಗೆ ಯಾವತ್ತಿದ್ದು ನಾನೇ ಪ್ರಿಯಾರಿಟಿ ಆಗಿರ್ತೀನಿ. ಅವನ ಪ್ರೀತಿನ ನಾನು ಪ್ರೀತಿಯಿಂದ ಪಡ್ಕೋತೀನಿ ಹೊರತು ಯಾರನ್ನೋ ಕೀಳಾಗಿ ನೋಡಿ ಶೌರ್ಯನ್ ಪ್ರೀತಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.